ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇನ್ನು ಗ್ಯಾರಂಟಿ ಗುಂಗಿನಿಂದ ಆಚೆ ಬಂದಿಲ್ಲ ಅಂತ ಅನ್ಸ್ತದೆ. ಬರೋದು ಇಲ್ಲ, ಯಾವ ಬರಲ್ಲ 100%. ನೀವೇ ಉತ್ತರ ಕೊಡ್ತೀರಾ? ಅವ್ರು ಬರಲ್ಲ. ಆಯ್ತು, ಯಾಕೆ ನೀವು ಪ್ರತಿಯೊಂದು ಉತ್ತರ ಕೊಡ್ತೀರಿ? ಪ್ರತಿಯೊಂದು ಉತ್ತರ ಕೊಟ್ಟರೆ ಆಗ್ತದ? ಬರಲ್ಲ, ಅವ್ರು ಸಾಧ್ಯ ಮಾತಾಡಬೇಡ. ಕೂತ್ಕೊಳ್ಳಿ, ಸಾಧ್ಯನೇ ಇಲ್ಲ. ನಿಮ್ಮ ಟೈಮ್ನಲ್ಲಿ ಮಾತಾಡಿ. ಏನು ನೀವು ಉತ್ತರ ಏನ್ ಮಾತಾಡ್ತೀರಿ? ಆಕ್ಷನ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಹೇಳಿ. ಸಾಧ್ಯ ಇಲ್ಲ. ಶಿವಕುಮಾರ್ ಅವರು ಇಲ್ಲಿಂದ ಗುಂಗಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ. ನಾನು ರಾಹುಲ್ ಗಾಂಧಿ ಮಾಡ್ತಾರೋ ನೀವು ಈಗ ಸ್ವಾಮಿ ಅವರೇ, ನರೇಸ್ವಾಮಿ ಅವರೇ, ಸಾಧ್ಯನೇ ಇಲ್ಲ. ಫಾಲೋ ಮಾಡ್ತಕ್ಕಂಥ ಈಗ ದೆಹಲಿಯಲ್ಲಿ ಇವ್ರು 5 ಗ್ಯಾರಂಟಿ ಕೊಟ್ರು, ಆ ಮನುಷ್ಯ 25 ಗ್ಯಾರಂಟಿ ಕೊಟ್ಟ, ಅವನೇ ಝೀರೋ. ಈಗ ಆ ಮನುಷ್ಯನೇ ಝೀರೋ. ಅದಕ್ಕೆ ನಾನು ಅವ್ರ ಗ್ಯಾರಂಟಿ ಬಗ್ಗೆ ನನ್ನೆಲ್ಲ ರೆಕಾರ್ಡ್ಸ್ ಅನ್ನು ತೆಗೆದು ನೋಡಿ. ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗಿರಿ. ನಾನ್ ಗ್ಯಾರಂಟಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. 5 ಅಲ್ಲ 50 ಕೊಡಿ ಅಂತ ಹೇಳಿದ್ವಿ. 50 ಕೊಡಿ ಅಂತ ಹೇಳಿ ನಮ್ದೇನು ವಿರೋಧ ಇಲ್ಲ. ಇವರು ಬೇಗ ಪಾಪರ ಅವ್ರಿ ಅಂತ ಈಗ ದಿಲ್ಲಿಯಲ್ಲಿ ಏನ್ ಗತಿಯಾಗಿದೆ ಅಂತಾರೆ. ಅಂದ್ರೆ ನಮ್ ಬೆಳೆಸ್ತಾ ಇದ್ದಾರೆ. ನೀವು ಗ್ಯಾರಂಟಿ ಕೊಟ್ಟಿದ್ದು ಏನು ಉಪಯೋಗ ಆಗಿಲ್ಲ, ಗ್ಯಾರಂಟಿ ತೆಗೀರಿ ಅಂತ ಹೇಳ್ತಾರದು. ಅದೇ ಒಂದೇ ನಿಮಿಷ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಡಿ.ಕೆ. ಶಿವಕುಮಾರ್ ಅವರು ಅವ್ರು ಹೇಳಿದ್ರು, ಇಡೀ ದೇಶನೇ ಮೆಚ್ಚೋ ಅಂತದ್ದು ಅಂತ ಹೇಳಿದ್ರು. ಕರೆಕ್ಟಾ? ಇಡೀ ದೇಶನೇ ಮೆಚ್ಚೋ ಅಂತದ್ದು ಅಂತ ಹೇಳಿದ್ರು. ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ. 1 ನಿಮಿಷ ಸಾವಧಾನವಾಗಿದ್ರೆ, ಒಂದೇ ನಿಮಿಷ. ಯಾರಲ್ಲಿ ಮಾತಾಡಬೇಡಿ, ಮಾತಾಡ್ಲಿ, ಉತ್ತರ ಕೊಡ್ಲಿ, ಮತ್ತೆ ಚರ್ಚೆ ಮಾಡುವಲ್ಲ. ನಾನು ದೇಶನೇ ಮೆಚ್ಚಿದೆ, ಆದ್ರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ. ಒಂದೇ ನಿಮಿಷ. ಗ್ಯಾರಂಟಿಗೆ ದುಡ್ಡೇ ಇಲ್ಲ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ತಿಂಗಳಿಗೆ 18,500 ಕೋಟಿ ಬೇಕು. ಉಳಿಕೆ 55,000 ಸಿಎಂ ಆದ್ಮೇಲೆನೆ ಗೊತ್ತಾಯ್ತು ಹಿಮಾಚಲ ಪ್ರದೇಶ ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗ್ಯಾರಂಟಿ ಹಣ ಹೊಂದಿಸಲು ಪರದಾಡುವ ಪರಿಸ್ಥಿತಿ. ಇತ್ತೀಚೆಗೆ ದೆಹಲಿಯ ಇಂಡಿಯಾ ಟುಡೇ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತಾಡಿದ ಅವರು, ಪ್ರತಿ ತಿಂಗಳು ತೆಲಂಗಾಣ ಸರ್ಕಾರಕ್ಕೆ 18,500 ಕೋಟಿ ಆದಾಯ ಬರುತ್ತದೆ. ಈ ಪೈಕಿ 6,500 ಕೋಟಿ ರು ಮೊತ್ತವನ್ನ ಸರ್ಕಾರಿ ನೌಕರರ ವೇತನಕ್ಕೆ ಮತ್ತು ಮಾಜಿ ನೌಕರರ ಪಿಂಚಣಿ ವೆಚ್ಚ ಮಾಡಲಾಗುತ್ತದೆ. ಇನ್ನುಳಿದ 6,500 ಕೋಟಿ ರು ಮೊತ್ತವನ್ನು ಸಾಲ ಮತ್ತು ಬಡ್ಡಿ ಪಾವತಿ ಮಾಡಲು ಬಳಕೆ ಮಾಡಲಾಗುತ್ತದೆ. ಹೀಗಾಗಿ ಒಟ್ಟು 13,000 ಕೋಟಿ ರುಗಳು ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ಹೊಂದಾಣಿಕೆ ಮಾಡಬೇಕಾಗಿರುತ್ತದೆ. ವೇತನ ಪಾವತಿ ಮತ್ತು ಬಡ್ಡಿ ಸಾಲ ಮಾಡಿದ ಬಳಿಕ ವಿವಿಧ ಯೋಜನೆಗೆ ಉಳಿಯುವುದು ಕೇವಲ 5,000 ಕೋಟಿ ಮಾತ್ರ. ಹೀಗಾಗಿ ರಾಜ್ಯದ ಗ್ಯಾರಂಟಿ ಯೋಜನೆ ನೀಡಲು ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ ತೆಲಂಗಾಣದ ವಿಧಾನಸಭೆ ಈ ರಾಜ್ಯದ ಕಡಿಮೆ ಮಾಡಿದ್ರು. ಮೋದಿ ಪ್ರದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಚರ್ಚೆ ಮಾಡಿ ನಾನೆಲ್ಲ ಹೇಳ್ತಾ ಇರೋದು. ತಿಂಗಳಿದ್ದು ಅವ್ರನ್ನ ಮೋದಿ ಕಿ ಗ್ಯಾರಂಟಿ ಕೇಂದ್ರ ಸರ್ಕಾರ
5 ಲಕ್ಷ 12,000 ಕೋಟಿ ರೂಪಾಯಿ ಬರೀ ಮೋದಿ ಕಿ ಗ್ಯಾರಂಟಿನಲ್ಲಿ ಕೊಡ್ತಾ ಅಧ್ಯಕ್ಷರೇ, ಒಂದು ನಿಮಿಷ ಕೊಡಿ. ಅವ್ರು ಹೇಳಿದ್ದಾರೆ ಉದ್ಯೋಗ ಖಾತ್ರಿನಲ್ಲಿ ಇನ್ನ ನಮಗೆ ಕೋಟಿ ರೂಪಾಯಿ ಬರಬೇಕು, ಇನ್ನ ಬಂದಿಲ್ಲ. ಆಮೇಲೆ ಮಾತಾಡಿ ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಅಲ್ಲಿ ನೀವು ಮಾತಾಡಿ, ಅವಕಾಶ ಕೊಟ್ಟರೆ ಮಾತಾಡಿ ಕಾಂಗ್ರೆಸ್ ಅಲ್ಲಿ. ಅಧ್ಯಕ್ಷರೇ, ಹೇಳಿ ಅಶೋಕಣ್ಣ, ಅಧ್ಯಕ್ಷರೇ, ಅಧ್ಯಕ್ಷರೇ, ನಾನು ಹೇಳೋ ಅಂತ ಒಂದೇ ಲೈನು ಮ್ಯಾನಿಫೆಸ್ಟೋನಲ್ಲಿ ಮೋದಿ ಒಂದೇ ಲೈನಪ್ಪ, ಕೊನೆ ಲೈನು. ಅವ್ರು ಹೇಳಿದ್ದಾರೆ ಇಡೀ ದೇಶ ರೇವಂತ್ ರೆಡ್ಡಿ ನಮ್ಮ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಕೊನೆಯಲ್ಲಿ ಇವತ್ತು ದೇಶದಲ್ಲಿ ಚರ್ಚೆ ಆಗಬೇಕಾಗಿರೋದು ಡಿಲಿಮಿಟೇಷನ್ ಬಗ್ಗೆ ಅಲ್ಲ, ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ದೇಶದ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಡಿ. ಡಿಲಿಮಿಟೇಷನ್ ಬಗ್ಗೆ ಬೇಡ, ಗ್ಯಾರಂಟಿ ಬಗ್ಗೆ ಚರ್ಚೆ ಆಗಬೇಕು ದೇಶದಲ್ಲಿ ಅಂತ ಹೇಳಿರೋದು ರೇವಂತ್ ರೆಡ್ಡಿ ಅವರು, ನಾನಲ್ಲ. ಇವರೇ ಎಲೆಕ್ಟ್ ಮಾಡಿದಲ್ಲ, ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್, ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್ ಅವರೇ ಗ್ಯಾರಂಟಿ ಆಗಲ್ಲ. ಬಿಜೆಪಿ ಅವ್ರಿಗೆ ಇನ್ನೊಂದು ಅರ್ಧ ಗಂಟೆ ಕೋನ್ರೆಡ್ಡಿ ಕೂತ್ಕೊಳ್ಳಿ, ಸಮಾಧಾನ. ಎಷ್ಟು ಜನ ಕಾಂಗ್ರೆಸ್ ಶಾಸಕರ ಮಕ್ಕಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗ್ಯಾರ, ಎಷ್ಟು ಜನ ಕಾಂಗ್ರೆಸ್ಸಿನ ಮಾಜಿ MLA ಮಕ್ಕಳ ಅಧ್ಯಕ್ಷರಾಗ್ಯಾರ ಅನ್ನೋದು ಒಂದ್ ಸ್ವಲ್ಪ ಸದನ ಮುಂದೆ ಬೆಳಕು. ಎಷ್ಟು ಜನ ಬಿಜೆಪಿ ಅವ್ರ ಮಕ್ಕಳು ಶಾಸಕರಾಗವ್ರೆ, ಏನ್ ಶಬ್ದಕ್ಕೆ ಮಾತಾಡ್ತೀರಿ, ಅವ್ರೇನ್ ಮಾತಾಡ್ತಾರೆ, ನೀವೇನ್ ಮಾತಾಡ್ತೀರಿ? ಮಾನ್ಯ ಅಧ್ಯಕ್ಷರೇ, ನಮ್ದು ಚರ್ಚೆ ಗ್ಯಾರಂಟಿ ಬಗ್ಗೆ ನಮ್ದು ಸಂಪೂರ್ಣ ಬೆಂಬಲ ಐತಿ, ಅದ್ರ ಬಗ್ಗೆ ಏನಿಲ್ಲ. ಈ ಕಮಿಟಿ ಬಗ್ಗೆ ಚರ್ಚೆ ಐತಿ, ಕಮಿಟಿ ಬಗ್ಗೆ ಮಾತಾಡಿ. ನೀವು ಉತ್ತರ ಕೊಡ್ಲಿಲ್ಲ, ದುಡ್ಡು ಕೇಳಿದಿಲ್ಲ. ಪ್ರಶ್ನೆ ಗೌರ್ಮೆಂಟ್ ಉತ್ತರ ಉತ್ತರ ಕೇಳಿ ಈಗ. ಆಯ್ತು, ಉತ್ತರ ಕೇಳಿ, ಸರ್ಕಾರ ಉತ್ತರ ಮತ್ತೆ ಚರ್ಚೆ ಮಾಡಿ. ಎಲ್ಲ ಯಾರಿಗೂ ಚರ್ಚೆ ನೋಡಿ, ಉತ್ತರ ಬರ್ಲಿ ಮತ್ತೆ ಚರ್ಚೆ ಮಾಡಿ. ನೋಡಿ, ಒಬ್ಬರಿಗೊಬ್ಬರಿಗೆ ಕಾಂಪಿಟೇಷನ್ ಮಾಡಿಕೊಂಡು ಮಾತಾಡ್ಲಿಕ್ಕೆ ಉತ್ತರ ಬರ್ಲಿ. ಈಗ ಅಧ್ಯಕ್ಷೆ, ಉತ್ತರ ಕರೆಕ್ಟ್ ಬರ್ಲಿ, ಎಲ್ಲ ಕರೆಕ್ಟ್ ಆಗಿ ಕೇಳಿ. ಅಧ್ಯಕ್ಷೆ, ಈಗ ಎಲ್ಲರೂ ಕೂಡ ಈಗ ಅವ್ರು ಎಷ್ಟೆಷ್ಟು ಮಾತಾಡಕ್ಕೂ ಎಲ್ಲ ಅವಕಾಶ ಕೊಟ್ಟಿರ್ಬೇಕಾದ್ರೆ ಇನ್ನ ಬೇಕಾದ್ರೆ ಮಾತಾಡಿ ಅವಕಾಶ ಕೊಡ್ತೀನಿ, ನಂದೇನು ಅಭ್ಯಂತರ ಇಲ್ಲ. ಐ ಆಮ್ ರೆಡಿ ಟು ಯೀಲ್ಡ್. ಅಧ್ಯಕ್ಷೆ, ನಾವು ಈ ದೇಶದ ಬಡ ಜನತೆಗೆ, ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ನಂಟಸ್ಥಾನ ಮಾಡ್ಲಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟು, ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ 2,000 ರೂಪಾಯಿ ಕೊಟ್ಟು, ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಅವ್ರಿಗೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ರು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಮೈ ಕಮಿಟ್ಮೆಂಟ್. ಅವರ ಪ್ರಶ್ನೆ ಒಂದು ಉತ್ತರ ಬರಲಿ. ನಂಬರ್ 1. ನಾವು ಬಿಡಲ್ಲ ನಿಮಗೆ, ನೀವು ಮಾತು ಕೊಟ್ಬಿಟ್ಟಿದ್ದಾರೆ. ಒಂದ್ ಕಡೆ ಕಮಿಟ್ಮೆಂಟ್ ಮಾಡಿದಿರಿ, ಮಾಡಲೇಬೇಕು. ಸ್ವಾಗತ. ಉತ್ತರ ಬರ್ಲಿ ಮಾರ್ರೆ, ಉತ್ತರ ಬರ್ಲಿ. ಆಯ್ತು, ಉತ್ತರ ಬರ್ಲಿ. ಯಾಕೆ ಕಮಿಟಿ ಬಗ್ಗೆ ಉತ್ತರ ಕೊಡ್ರಿ. ಬಸಂತಪ್ಪ, ಏನಾಗಿದೆ ನಿಮ್ಗೆಲ್ಲ? ಅಧ್ಯಕ್ಷೆ, ಬಿಲ್ಲಲ್ಲಿ ಒಬ್ರು ಮಾತಾಡುದಿಲ್ಲ. ಅಧ್ಯಕ್ಷೆ, ಇವರೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ DVGದ ಒಂದು ಮಾತು ನನಗೆ ನೆನಪರ್ತದೆ. ಏನ್ ಹೇಳ್ತಾರೆ ಅಂದ್ರೆ, ಎದ್ದೆದ್ದು ತುತಿಹೆ ಗುದ್ದಾಡಿ ಸೋಲುತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ. ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈತರಲ್ಲಿ ಏನಾರು ಮಾಡಿ
ಅಧ್ಯಕ್ಷ ಸ್ಥಾನ ಅಲ್ಲ ರೀ. ಈಗ ಉತ್ತರ ಒಬ್ಬ ಬರ್ಲಿ. ಕಾರ್ಯಕರ್ತನಿಗೆ ಈ 52,000 ಕೋಟಿ ರೂಪಾಯಿ ಜನರಿಗೆ ತಲುಪ್ತಾ ಇದೆಯಾ ಇಲ್ಲ ಅಂತೇಳಿ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರ ಇಲ್ವಾ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ ಆಗ್ಲಿಲ್ಲ. ನಿಮ್ಮ ಹಕ್ಕನ್ನ ಕಾಂಗ್ರೆಸ್ ಯಾವ ಕಾರಣಕ್ಕೂ ತೆಗೆದಿಲ್ಲ. ಚಂದ್ರಪ್ಪ ಉತ್ತರ ಕೇಳಿ ಈ ರಾಜ್ಯದ ಜನ ನೋಡಪ್ಪ ಹೇಳ್ತೀನಿ, ಕೂತ್ಕೊಳ್ಳಿ ಚಂದ್ರಪ್ಪ, ಒಂದ್ ನಿಮಿಷ ಕೂತ್ಕೊಳ್ಳಿ, ನೀವು ಹೊರಗಡೆ ಬರ್ಲಿಲ್ಲ. ಈ ರಾಜ್ಯದ ಜನ ಬೈ ಗುಡ್ ವಿಲ್ 138 ಸ್ಥಾನ ಪ್ಲಸ್ 2 ಸ್ಥಾನ ಕೊಟ್ಟು ಇಲ್ಲಿ ನಮ್ಮನ್ನು ಕುಣಿಸಿದ್ದಾರೆ. ನಾವು ನಮಗೂ ನಮ್ಮ ಜವಾಬ್ದಾರಿ ಅರಿವಿದೆ. ಈಗ ವಿರೋಧ ಪಕ್ಷದ ನಾಯಕರು ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ, ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮ್ಗೆ ಅಧ್ಯಕ್ಷತೆಯಲ್ಲಿ ನಮ್ಗೆ ಕೊಡಿ, ಮಿಕ್ಕಿದ ನಿಮ್ ಮೆಂಬರ್ಸ್ ಅಂತ ಕೇಳಿದ್ರು. ಇಟ್ ಇಸ್ ನಾಟ್ ಎ ಡಿಸಿಷನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಹಿಯರ್. ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ. ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್. ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರನ ನಾವು ತಿಳಿಸ್ತೇವೆ.